ದಕ್ಷಿಣದ ಅಯೋಧ್ಯೆ ಅಂದರೆ ಕನ್ಯಾಡಿ ಶ್ರೀರಾಮ ಕ್ಷೇತ್ರ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ರಾಜರಸ್ತೆಯ ಪಕ್ಕದಲ್ಲಿಯೇ ಈ ಭವ್ಯವಾದ ದೇಗುಲ ನಿರ್ಮಾಣಗೊಂಡು ಸುಮಾರು 20 ವರ್ಷಗಳು ಕಳೆದಿದೆ. ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ರಾಜರಸ್ತೆಯ ಪಕ್ಕದಲ್ಲಿ ಈ ಭವ್ಯ ದೇಗುಲ ನಿರ್ಮಾಣಗೊಂಡು ಸರಿಸುಮಾರು 35 ವರ್ಷಗಳು ಕಳೆದಿವೆ. ಇಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆಯ ಸಹಿತ ದರ್ಬಾರ್ ನಡೀತಿದೆ. ಬೇರೆ ಬೇರೆ ದೇವರುಗಳ ಆರಾಧನೆ ನಡೀತಿದೆ. ಈ ಕ್ಷೇತ್ರವನ್ನು ಇಲ್ಲಿ ಸ್ಥಾಪನೆ ಮಾಡಿದವರು ಪರಮ ಪೂಜ್ಯ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರು. ಅವರು ಅವಧೂತ ಭಗವಾನ್ ಶ್ರೀ ನಿತ್ಯಾನಂದರ ನೇರ ಶಿಷ್ಯ. 1923ರಲ್ಲೂ ಭಗವಾನ್ ನಿತ್ಯಾನಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಕನ್ಯಾಡಿಯ ಈ ಪುಣ್ಯ ಭೂಮಿಯಲ್ಲಿ ಯಾವುದೋ ಒಂದು ದೈವಿಕ ಶಕ್ತಿ ಇದೆ ಎನ್ನುವುದನ್ನು ಮನಗಂಡಿದ್ದರು. ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಜೊತೆಗೂಡಿ ಈ ಪ್ರದೇಶದಲ್ಲಿ ನಡೆದಾಡಿದಂತಹ ಅನುಭೂತಿ ಅವರಿಗೆ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ನಿತ್ಯಾನಂದರ ಸೂಚನೆಯಂತೆ ಅವರ ನೇರ ಶಿಷ್ಯ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕನ್ಯಾಡಿಗೆ ಬಂದು ಅಲ್ಲಿ ಗುರುದೇವ ಆಶ್ರಮವನ್ನು ಸ್ಥಾಪಿಸಿ ಶ್ರೀರಾಮನನ್ನು ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದರು. 80ರ ದಶಕದ ಕೊನೆಯ ಕಾಲಘಟ್ಟದಲ್ಲಿ ರಾಜರಸ್ತೆಯ ಬದಿಯಲ್ಲಿಯೇ ಶ್ರೀರಾಮ ಕ್ಷೇತ್ರವನ್ನು ನಿರ್ಮಿಸುವ ಸಂಕಲ್ಪ ಕೈಗೊಂಡರು. ಆ ಸಂಕಲ್ಪವು ಕೈಗೂಡಿತು. ಅವರೇ ಪೀಠಾಧಿಪತಿಯಾಗಿದ್ದರು. ಅವರು ದೇಹತ್ಯಾಗ ಮಾಡುವಂತಹ ಸಂದರ್ಭ ಸಮೀಪಿಸುತ್ತಿದ್ದಂತೆಯೇ ಅವರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಶಿಷ್ಯರಾಗಿ ಸ್ವೀಕರಿಸಿ ಅವರಿಗೆ ಜವಾಬ್ದಾರಿಯನ್ನು ಹಸ್ತಾಂತರಿಸಿದರು. ಇದೀಗ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಈ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದಾರೆ. ಪರಮಪೂಜ್ಯ ಆತ್ಮಾನಂದ ಸರಸ್ವತಿ ಸ್ವಾಮಿಗಳ ಇಚ್ಛೆಯಂತೆ 9 ಶಾಖಾ ಮಠಗಳನ್ನು ನಿರ್ಮಿಸಬೇಕು ಎನ್ನುವ ಇರಾದೆ ಇತ್ತು. ಈಗಾಗಲೇ ಭಟ್ಕಳದಲ್ಲಿ, ವಾರಣಾಸಿಯಲ್ಲಿ, ಅಯೋಧ್ಯೆಯಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಕೊಯಮತ್ತೂರಿನಲ್ಲಿ ಶಾಖಾ ಮಠಗಳ ಸ್ಥಾಪನೆಗೆ ಕ್ರಮ ಜರುಗ್ತಾ ಇದೆ. ಶೈಕ್ಷಣಿಕವಾಗಿಯೂ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಉಡುಪಿ ಜಿಲ್ಲೆಯಲ್ಲಿ ITI ನಿರ್ಮಾಣ ಆಗಿದೆ. ಇಂತಹ ಹಿನ್ನೆಲೆಯ ರಾಮಕ್ಷೇತ್ರಕ್ಕೆ ಇದೀಗ ಬ್ರಹ್ಮ ರಥೋತ್ಸವದ ಸಡಗರ. ಈ ಸಂದರ್ಭದಲ್ಲಿ ಕ್ಷೇತ್ರದ ಐತಿಹ್ಯ ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಸ್ವತಃ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಗಳೇ ಮಾತನಾಡಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಗವದ್ಭಕ್ತರೇ, ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನ ನಿತ್ಯಾನಂದ ನಗರ ಇವತ್ತು ಇಡೀ ಭಾರತದಾದ್ಯಂತ ದಕ್ಷಿಣ ಅಯೋಧ್ಯೆ ಎಂದು ಕರೆಯಲ್ಪಟ್ಟಿದೆ. ಈ ದಕ್ಷಿಣ ಅಯೋಧ್ಯೆ ಅಂತ ಕರೆಯಲ್ಪಡಬೇಕಾದ್ರೆ ಅದಕ್ಕೆ ಸನಾತನ ಇತಿಹಾಸ ಇರಬೇಕಾಗ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮದೇವರು ಸೀತಾನ್ವೇಷಣೆ ಮಾಡುತ್ತಾ ಈ ಭಾಗಕ್ಕೆ, ದಕ್ಷಿಣ ಭಾಗಕ್ಕೆ ಬಂದಾಗ, ಲಕ್ಷ್ಮಣ ಸಮೇತವಾಗಿ ಬಂದಾಗ, ಇದು ಅವರ ಗುರುಗಳು ತಪಸ್ಸು ಮಾಡುವಂಥ, ಅನುಷ್ಠಾನ ಮಾಡುವಂಥ ಸಂದರ್ಭ ಆಗಿತ್ತಂತೆ. ಋಷ್ಯಶೃಂಗರು ಅವರು ದಶರಥನಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ನಡೆಸಿಕೊಟ್ಟವರು. ಅವರ ಪರಿವಾರ ಇಲ್ಲಿ ಅನುಷ್ಠಾನ ಮಾಡ್ತಾಯಿತ್ತು. ಈ ಒಂದು ದೊಡ್ಡ ತಪೋಭೂಮಿಯಲ್ಲಿ ವನ ಆಗಿತ್ತಾಗ ಅವರು ಇಲ್ಲಿ ಅವರ ಅನುಷ್ಠಾನವನ್ನು ಮಾಡ್ತಿದ್ದರು. ದಕ್ಷಿಣ ಯಾತ್ರೆಯನ್ನು ಮಾಡಿದಂಥ ರಾಮ ಲಕ್ಷ್ಮಣರು ಈ ಪ್ರದೇಶಕ್ಕೆ ತಿರುಗಿದಾಗ ಇಲ್ಲಿ ಅವರ ಗುರುಗಳಿದ್ದಾರಂತೆ ಗೊತ್ತಾಗಿ ಈ ಕಡೆ ಬರ್ತಾರೆ. ಅವರು ಕೂಡ ಇಲ್ಲಿ ಅನುಷ್ಠಾನವನ್ನು ಮಾಡ್ತಾರೆ. ಅನುಷ್ಠಾನ ಮಾಡಿ ಮುಂದುವರಿಸ್ತಾರೆ. ತದನಂತರ ನಮ್ಮ ಪರಂಪರೆಯ
ಅವಧೂತ ನಿತ್ಯಾನಂದ ಸ್ವಾಮಿಗಳು ಕೂಡ ಧರ್ಮಸ್ಥಳ ಈ ಕಡೆಗೆ ತಿರುಗಾಟಕ್ಕೆ ಬಂದಾಗ ಇಲ್ಲಿ 3 ದಿವಸ ಇದ್ದರಂತೆ ಪ್ರತೀತಿ. ಇಲ್ಲಿ ಎಲ್ಲ ಭಕ್ತರಿಗೆ ಆಶೀರ್ವಾದ ಕೂಡ ಮಾಡಿದ್ದಾರಂತೆ. ಅವರು ಬಂದ ಕಾರಣ ಏನಂದರೆ ಶ್ರೀರಾಮದೇವರು ಇಲ್ಲಿ ಅನುಷ್ಠಾನ ತಪಸ್ಸನ್ನು ಮಾಡಿದ ಕಾರಣ ಇದೊಂದು ಚೈತನ್ಯ ಭೂಮಿ ಅಂತ ತಿಳ್ಕೊಂಡು ಅವರು ಕೂಡ ಅವರ ಅನುಷ್ಠಾನಕ್ಕಾಗಿ ಅವರು ಅವಧೂತರು ಒಟ್ಟಾರೆ ಮೇಲೆ ಇಲ್ಲಿ ನಿಂತು ಅವರ ಅನುಷ್ಠಾನವನ್ನು ಮಾಡ್ತಾರೆ. ಯಾರು ನಮ್ಮ ನಿತ್ಯಾನಂದ ಅವಧೂತರು. ತದನಂತರ ನನ್ನ ಗುರುಗಳು ಅವರ ಶಿಷ್ಯತ್ವವನ್ನು ತೆಕ್ಕೊಂಡು ಗಣೇಶಪುರಿ ವಜ್ರೇಶ್ವರಲ್ಲಿ ಸಾಧನೆಯನ್ನು ಮಾಡ್ತಿದ್ದರು. ಕಡೆಯ ದಿನಗಳಲ್ಲಿ ಹೇಳ್ತಾರೆ, ನೀನು ಧರ್ಮಸ್ಥಳ ಹೋಗು, ಅಲ್ಲಿ ಒಂದು ರಾಮನ ಮಂದಿರ ನಿರ್ಮಾಣ ಆಗಬೇಕಾಗಿದೆ, ಅಲ್ಲಿ ಒಂದು ಚೈತನ್ಯ ಭೂಮಿ ಇದೆ ಅಂತ ಹೇಳ್ತಾರೆ ಗುರುಗಳು. ಯಾರು? ನಿತ್ಯಾನಂದ ಅವಧೂತರು. ಗುರುಗಳು ಈ ಪ್ರದೇಶಕ್ಕೆ ಬರ್ತಾರೆ, ಇಲ್ಲಿ ತಿರುಗಾಟವನ್ನು ಮಾಡ್ತಾರೆ. ಹಾಗೆ ಎಲ್ಲಿ ಅಂತ ಚೈತನ್ಯ ಭೂಮಿ ಅವರಿಗೆ ಗೊತ್ತಾಗೋದಿಲ್ಲ. ಆಗ ಇಲ್ಲಿ ಸೂರ್ಯನಾರಾಯಣ ರಾವ್ ಅಂತೆ ಧರ್ಮಸ್ಥಳದ ಶಾನುಭೋಗ ಆಗಿದ್ದರು. ಅವರಲ್ಲಿ ಈ ಭೂಮಿ ಸ್ವಾಧೀನವಾಗಿತ್ತು, ಅವರ ಕೈಯಲ್ಲಿತ್ತು. ಅವರಿಗೆ ಅವರ ಮನೆಯಲ್ಲಿರುವಂಥ ಒಂದು ಜ್ಯೋತಿಷ್ಯ ಮನೆಯಿಂದ, ಅವರ ಮನೆಯಲ್ಲಿ ಒಂದು ಜ್ಯೋತಿಷ್ಯ ಮನೆ ಇತ್ತು. 16 ವರ್ಷದ ಒಂದು ಹುಡುಗ ಜ್ಯೋತಿಷ್ಯ ಹೇಳ್ತಿದ್ದೆ, ಯಾವ ಸರ್ವೆ ನಂಬರ್ನಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗ್ತದೆ ಅಂತೆ. ಈ ಸರ್ವೆ ನಂಬರ್ನ ವಿಚಾರ ಬಂದಾಗ ಇಲ್ಲಿ ತಂದೆಯವರೇ ಬಹುದೊಡ್ಡ ಒಂದು ಜಗತ್ವಿಖ್ಯಾತವಾದಂಥ ಬಹುದೊಡ್ಡ ರಾಮ ಮಂದಿರ ಆಗ್ತದೆ, ಲಕ್ಷಾಂತರ ಸಾಧು ಸಂತರು ಬಂದು ಹೋಗುವಂಥ ಜಾಗ ಆಗ್ತದೆ ತಂದೆಯಲ್ಲಿ ಇರ್ತಾನೆ. ಇದನ್ನು ತಿಳ್ಕೊಂಡಂಥ ಸೂರ್ಯನಾರಾಯಣ ರಾವ್ ನಮ್ಮ ಸ್ವಾಮಿಗಳನ್ನು ಕರೆಸಿ ಒಂದು ದಿವಸ ಮನೆಯಲ್ಲಿ 1 ಎಕರೆ ಚಿಲ್ಲರೆ ಜಾಗವನ್ನು ನಮ್ಮ ಗುರುಗಳಿಗೆ ದಾನಪತ್ರವಾಗಿ ಕೊಡ್ತಾರೆ. ಕೊಟ್ಟ ದಿವಸವೇ ಅವರು ವ್ರತ ಹೊಂತಾರೆ. ಬೆಳಿಗ್ಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ, ಸಾಯಂಕಾಲ ಅವರು ಅನಾರೋಗ್ಯದಿಂದಿದ್ದರು ವ್ರತ ಹೊಂತಾರೆ. ತದನಂತರ ಗುರುಗಳು ವಿಶ್ವದಾದ್ಯಂತ ತಿರುಗಾಟವನ್ನು ಮಾಡಿ ಈ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರು. ಇದು ರಾಮ ಮಂದಿರದ ಪೂರ್ವ ಇತಿಹಾಸ. ತಾವು ಪೀಠಾಧಿಪತಿಗಳ ಆದಂತಹ ಸಂದರ್ಭಗಳು? ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವು ಬರುವಾಗ ರಾಮಕ್ಷೇತ್ರದ ನಿರ್ಮಾಣ ಬಹುತೇಕ ಪೂರ್ಣಗೊಂಡಿತ್ತು, ಪ್ರತಿಷ್ಠೆ ಕೂಡ ಆಗಿತ್ತು. 2006ರಲ್ಲಿ ಅದನ್ನು ನಿರ್ಮಾಣಗೊಂಡು ಪ್ರತಿಷ್ಠೆ ಆಗಿತ್ತು. ಸುಮಾರು 10-20 ವರ್ಷನೇ ತೆಗೊಂಡಿತ್ತು ಇದರ ಯಾವುದು ನಿರ್ಮಾಣಕ್ಕೆ. ತದನಂತರ ನಾನು ಬಂದಂಥ 2008 ಬಂದಂಥ ಸಂದರ್ಭದಲ್ಲಿ ಗುರುಗಳು ನನಗೆಲ್ಲ ಇದರ ವಿಚಾರಧಾರೆ ನೋಡು ಮಗ, ನನಗೆ 9 ಕಡೆ ಶಾಖಾ ಮಠ ಆಗಬೇಕಾಗಿದೆ. ಭಾರತದಾದ್ಯಂತ ನಮ್ಮ ಸಮಗ್ರ ಹಿಂದುಳಿದ ವರ್ಗ ಇರ್ಬೋದು ಅಥವಾ ಎಲ್ಲ ವರ್ಗಗಳನ್ನು ಸೇರಿಸಿಕೊಂಡು, ಮೇಲ್ವರ್ಗ ಇದ್ದರೆ ಅವರನ್ನು ಕೂಡ ತಮ್ಮ ಸಹೋದರಂತೆ, ಕೆಳವರ್ಗ ಇದ್ದರೆ ಅವರು ನಮ್ಮ ಸಹೋದರನ್ನು ತಿಳ್ಕೊಂಡು ಎಲ್ಲರನ್ನು ಒಂದು ಐಕ್ಯಮತ್ಯದಿಂದ ಕೊಂಡೋಗತಕ್ಕಂಥ ಗುರುಪೀಠ ಇದಾಗಬೇಕು. ಎಲ್ಲ ಹಿಂದುಳಿದ ವರ್ಗಕ್ಕೆ ಜ್ಞಾನ ದೀಕ್ಷೆಯನ್ನು ಸಂಸ್ಕಾರ ಕೊಡತಕ್ಕಂಥ ಒಂದು ಕ್ಷೇತ್ರ ಆಗಬೇಕು ಅಂತ ಸಂಕಲ್ಪವನ್ನು ಕಂಡಿದ್ದರು. ಅದಕ್ಕೆ ಪೂರಕವಾಗಿ ನಮ್ಮನ್ನು ಕರೆಸ್ಕೊಂಡ್ರು. ಆಮೇಲೆ 1 ವರ್ಷ ನಮ್ಮೊಟ್ಟಿಗೆ ಗುರುಗಳು ಎಲ್ಲ ಹಿತವಚನ ಹೇಳಿಕೊಂಡು ಧರ್ಮ ಬೋಧನೆಯನ್ನು ಮಾಡಿಕೊಂಡಿದ್ದರು. ಅವರು ರಾಮೈಕ್ಯ ಆದಮೇಲೆ ತುಂಬ ಜವಾಬ್ದಾರಿ ನಮ್ಮ ಕೊರಳಿಗೆ ಬಂತು. ಅದು ಉತ್ತರ ಕನ್ನಡದಲ್ಲಿ ನಮ್ಮ ಧಾರ್ಮಿಕ ಸಾಮಾಜಿಕ ಅಭಿವೃದ್ಧಿಯ ಕೈಂಕರ್ಯ ಇರ್ಬೋದು, ಉತ್ತರ ಭಾರತದಲ್ಲಿ ನಮ್ಮ ಪ್ರವಚನಗಳು ಇರ್ಬೋದು ಅಥವಾ ನಮ್ಮ ಸಂದರ್ಶನಗಳಿರ್ಬೋದು, ಎಲ್ಲ ಒಂದು ತುಂಬ ಜವಾಬ್ದಾರಿ ನಮ್ಮ ಕೊರಳಿಗೆ ಬಂತು. ಆದರೂ ಕೂಡ ಒಬ್ಬ ಸನ್ಯಾಸಿ ಪೀಠಕ್ಕೆ ಬಂದ ಮೇಲೆ ಎಷ್ಟೇ ಕಷ್ಟ ಇದ್ದರೂ ಕಷ್ಟ ಅಂತ ಹೇಳ್ಕೋಬಾರ್ದು. ಅದು ಭಗವಂತ ಕೊಡುವಂಥ ಸವಾಲುಗಳು ಇರ್ಬೋದು, ಪರೀಕ್ಷೆ ಇರ್ಬೋದು, ಎಲ್ಲ ಎನಿಸ್ಕೊಂಡು ತನ್ನ ಕರ್ತವ್ಯವನ್ನು ನಿರಂತರ ನಡೆಸ್ಕೊಂಡು ಹೋಗಬೇಕಂತೆ. ಆ ನಿಟ್ಟಿನಲ್ಲಿ ನಾವು ಕೂಡ ಸುಮಾರು ಒಂದು 19 ವರ್ಷ ನಿರಂತರವಾಗಿ ಧರ್ಮ ಸಾಮ್ರಾಜ್ಯಕ್ಕಾಗಿ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಪ್ರತೀಕವಾಗಿ ಇವತ್ತು ನಮ್ಮ ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲ, ಶಿರಸಿ, ಸಿದ್ದಾಪುರ ಈ ತಾಲೂಕಿನಲ್ಲಿ ನಮ್ಮ ಚಾತುರ್ಮಾಸವನ್ನು ಭಾಳ ಸುಸೂತ್ರವಾಗಿ, ಅಂದರೆ ಒಂದು ದಿನಕ್ಕೆ 5,000 ಜನ ಬರ್ತಿದ್ದರು. ಒಂದು ದಿವಸಕ್ಕೆ 5,000 ಜನರಾಗಿ ಸುಮಾರು ಒಂದು 48 ದಿವಸ ಅಲ್ಲಿ ಬಹಳ ಸುಂದರವಾಗಿ ಜನಕ್ಕೆ ಧರ್ಮ ಸಾಮ್ರಾಜ್ಯದ ವಿಸ್ತರಣೆಯ ಪ್ರತೀಕವಾಗಿ ಸಂಸ್ಕಾರ ಬಿತ್ತುವಂಥ ನೆಲೆಯಿಂದ ಒಂದು ಒಳ್ಳೆಯ ಒಗ್ಗಟ್ಟು ಕೂಡ ನಿರ್ಮಾಣ ಆಗಿದೆ. ಅದು ಆ ಒಗ್ಗಟ್ಟು ಎಂಬುದು ಧರ್ಮ ಸಾಮ್ರಾಜ್ಯಕ್ಕೆ ಅಥವಾ ನಮ್ಮ ಧಾರ್ಮಿಕತೆಗೆ, ಸಂಸ್ಕಾರಕ್ಕೆ ಬಿಟ್ಟು ಬೇರೆ ಯಾವುದೇ ಒಂದು ಉದ್ದೇಶದಿಂದ ಒಗ್ಗಟ್ಟಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಇಡೀ ರಾಷ್ಟ್ರದಾದ್ಯಂತ ಇವತ್ತು ರಾಜಸ್ಥಾನ, ಗುಜರಾತ್ ಇರ್ಬೋದು, ಟಾಟಾನಗರ ಇರ್ಬೋದು, ಜಾರ್ಖಂಡ್ ಇರ್ಬೋದು ಅಥವಾ ಚಂಡೀಗಢ ಇರ್ಬೋದು, ಎಲ್ಲೇ ಹೋದರೂ ನಮ್ಮ ಭಕ್ತವರ್ಗ ಸಾಧಾರಣ 1 ಕೋಟಿಯಷ್ಟು ಶಿಷ್ಯವರ್ಗ ಇರ್ಬೋದು. ಆದರೆ ನಾವು ಅದನ್ನು ಶಿಷ್ಯವರ್ಗಕ್ಕೆ ಸಂಖ್ಯೆ ಅಲ್ಲ, 1 ಕೋಟಿ, 2 ಕೋಟಿ, 10 ಕೋಟಿ ಅದು ಮುಖ್ಯ ಅಲ್ಲ. ಆ ಶಿಷ್ಯವರ್ಗಕ್ಕೆ ಪರಿವರ್ತನೆ ಅಂದರೆ ಸಂಸ್ಕಾರ ಕೊಡ್ತಕ್ಕಂಥ ಕೈಂಕರ್ಯದಲ್ಲಿ ನಿರಂತರ ತಮ್ಮನ್ನು ನಾವು ತೊಡಗಿಸ್ಕೊಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಅಯೋಧ್ಯೆ ಅಂದರೆ ಇವತ್ತು ಜಗತ್ತಿನ ಪ್ರಥಮ ರಾಜಧಾನಿ. ಅಂದರೆ ಅಷ್ಟರವರೆಗೆ ಈ ಭೂಮಂಡಲ ರಾಜಧಾನಿಗಳು ನಿರ್ಮಾಣವೇ ಆದದ್ದಿಲ್ಲ. ಸೂರ್ಯನ ಮಗ ಮನುನ ಮಗ ಇಕ್ಷಾಕನ ಮಗ ಎಲ್ಲ ನಮ್ಮ ಸೂರ್ಯವಂಶದ ರಾಜಕುಮಾರರ ಜನನ ಆಗ್ತದೆ. ಆದ ಕಾರಣ ಪ್ರಥಮ ರಾಜಧಾನಿ ಅಯೋಧ್ಯೆ ಅಂತ ಹೇಳಲ್ಪಟ್ಟಿದೆ ಇತಿಹಾಸದಲ್ಲಿ. ಅಲ್ಲಿವರೆಗೆ ರಾಜಧಾನಿಗಳೇ ನಿರ್ಮಾಣ ಆಗಿರಲಿಲ್ಲ. ಪ್ರಥಮ ರಾಜನೇ ಮನು ಅಂತ ಹೇಳಲ್ಪಟ್ಟಿದೆ. ಮನುವಿನಿಂದ ಈ ಮನುಷ್ಯರೆಲ್ಲ ಸೃಷ್ಟಿಯಾದರು. ಸೂರ್ಯನ ಮಗ ಮನುವಿನಿಂದ ಇಕ್ಷಾಕನಿಂದ ಅನೇಕ ಚಕ್ರವರ್ತಿಗಳ ಜನನ ಆಯಿತು. ಅವರೆಲ್ಲ ಅಯೋಧ್ಯೆಯನ್ನು ರಾಜಧಾನಿಯಾಗಿ ಇಟ್ಕೊಂಡು ರಾಜ್ಯ ಆಡಿದರು. ಆ ರಾಜರೆಲ್ಲ ದೇವತೆಗಳಿಗೆ ಇಚ್ಛೆ ಆದಾಗ ದೇವಲೋಕಕ್ಕೆ ಹೋಗ್ತಿದ್ರು, ಅವರಿಗೆ ಯುದ್ಧದಲ್ಲಿ ಸಹಕಾರಿ ಆಗ್ತರು.
ಭೂಮಿಗೆ ಕರೆದಾಗ ಅಲ್ಲಿಯ ದೇವತೆಗಳು ಅಯೋಧ್ಯೆಗೆ ಬರ್ತಿದ್ರು. ಇಂಥ ಒಂದು ಅವಿನಾಭಾವ ಸಂಬಂಧವನ್ನು ಅಯೋಧ್ಯೆ ಇಟ್ಟುಕೊಂಡಿತ್ತು. ಆದ ಕಾರಣ ಇವತ್ತು ರಾಮ ಜನ್ಮಭೂಮಿಯ ನಿರ್ಮಾಣ ಆಗಿ ಇಡೀ ವಿಶ್ವಕ್ಕೆ ಸನಾತನ ಧರ್ಮದ ಒಂದು ಬೆಳಕು ಚೆಲ್ಲತಕ್ಕಂಥ ದೊಡ್ಡ ಕೈಂಕರ್ಯ ಭಾರತದಿಂದ ನಡೆದಿದೆ. ಅದಕ್ಕೆ ಪೂರಕವಾಗಿ ನಾವು ದಕ್ಷಿಣಾಯು ಅಂತ ಕರೆಯಲ್ಪಟ್ಟಂಥ ನಮ್ಮ ಈ ಕ್ಷೇತ್ರ ಕೂಡ ಅಯೋಧ್ಯೆಯಲ್ಲಿ ನಮ್ಮದೇ ಆದಂಥ ಒಂದು ಶಾಖಾ ಮಠ ಬೇಕು. ಇಲ್ಲಿ ದಕ್ಷಿಣದಿಂದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅದು ಅನುಕೂಲ ಆಗಬೇಕು. ಅಲ್ಲಿ ನಿಂತು ಅವರು ಅಂದರೆ ಅಯೋಧ್ಯೆಯಲ್ಲಿ ಒಂದು ಸ್ಥಾನವಾಗಿ ಇಟ್ಕೊಂಡು ಅಲ್ಲಿಂದ ವಾರಣಾಸಿ ಇರ್ಬೋದು, ಇಲಾಹಾಬಾದ್ ಇರ್ಬೋದು, ನೈಮಿಷಾರಣ್ಯ ಇರ್ಬೋದು, ಚಿತ್ರಕೂಟ ಇರ್ಬೋದು, ನೇಪಾಳ ಇರ್ಬೋದು, ಎಲ್ಲ ಒಂದು 2 ಗಂಟೆ 3 ಗಂಟೆ 4 ಗಂಟೆಯ ದಾರಿಗಳು. ಆದ ಕಾರಣ ಈ ಭಾಗದ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕೆಂಬ ನೆಲೆಯಿಂದ ಅಲ್ಲಿ ಅಯೋಧ್ಯೆ ರಾಮ ಮಂದಿರದಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ, ಏರ್ಪೋರ್ಟಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ ಸುಮಾರು 1 ಎಕರೆ ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ಈಗ ಎಲ್ಲ ಕಂಪೌಂಡ್ ವಾಲ್ ಮಾಡಿ ಈಗ ಫೌಂಡೇಶನ್ ಕೆಲಸ ಆಗ್ತಾಯಿದೆ. ಒಂದು 2 ವರ್ಷದ ಅಲ್ಲಿ ಅದನ್ನು ಮತ್ತೆ ಲೋಕಾರ್ಪಣೆ ಮಾಡಬೇಕೆಂಬ ಸಂಕಲ್ಪ ಹೊಂದಿದ್ದೇವೆ. ಕೆಲಸ ಕಾರ್ಯಗಳು ಅಯೋಧ್ಯೆಯಲ್ಲಿ ಕೂಡ ನಮ್ಮ ಮಠದ ಶಾಖಾ ಮಠದ ಕೈಂಕರ್ಯ ನಡೀತಾ ಇದೆ. ಈಗ ಆತ್ಮಾನಂದ ಸರಸ್ವತಿ ಸ್ವಾಮಿಗಳು ಇದರ ನಿರ್ಮಾತೃರು, ಅವರ ನಿರೀಕ್ಷೆಯಂತೆ ಈಗ ಎಷ್ಟು ಶಾಖಾ ಮಠಗಳು ಆಯಿತು? ಜೈ ಶ್ರೀರಾಮ್. ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಇಡೀ ದೇಶದಲ್ಲಿ 9 ಕಡೆ ಶಾಖಾ ಮಠ ಆಗಿ ಅದರ ಮುಖಾಂತರ ಪರ್ಯಾಯವೂ ಕೂಡ ಆದರೆ ಒಳ್ಳೆಯದು ಅಂತ ಒಂದು ಸಂಕಲ್ಪ ಇತ್ತು. ಒಂದಷ್ಟು ಶಿಷ್ಯರನ್ನು ಮಾಡಿ 9 ಕಡೆಯಲ್ಲಿ ಶಿಷ್ಯರನ್ನು ಮಾಡಿ ಅವನು ಒಂದೇ ಕಡೆಯಲ್ಲಿ ಇರಬಾರ್ದು, ಬಂದು ಎಲ್ಲ ರೊಟೇಷನ್ನಲ್ಲಿ ಇರಬೇಕು. ಅದರ ಮುಖಾಂತರ ಧರ್ಮ ಜಾಗೃತಿ ಆಗಬೇಕು. ಇಲ್ಲಿ ಮುಖ್ಯ ಕೇಂದ್ರದಲ್ಲಿ ನೀವಿದ್ದುಕೊಂಡು ಆ ಮುಖಾಂತರ ಶಿಷ್ಯರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು. ಅವರಿಗೆ ವೇದಾಂತಗಳ ಒಂದು ಶಿಕ್ಷಣ ಸಿಗಬೇಕು. ಆ ಮುಖಾಂತರ ಹಿಂದುಳಿದ ವರ್ಗಕ್ಕೆ ಸರಿಯಾದ ಒಂದು ಸಂಸ್ಕಾರ ಸಿಗಬೇಕೆಂಬ ಸಂಕಲ್ಪವನ್ನು ಹೊಂದಿದ್ರು. ಅದಕ್ಕೆ ಪೂರಕವಾಗಿ ಈಗ ಇದು ನಮ್ಮ ಕೇಂದ್ರ ಸ್ಥಾನವಾಗಿದೆ ರಾಮಕ್ಷೇತ್ರ ದಕ್ಷಿಣ ಅಯೋಧ್ಯೆ. ಅದೇ ಥರ ಇಲ್ಲಿ ಉಡುಪಿಯಲ್ಲಿ ಒಂದು 20 ಎಕರೆಯಲ್ಲಿ ITI ನಡೀತಾ ಇದೆ. ಮೊನ್ನೆ ಕಳೆದ ಒಂದು ವಾರದಲ್ಲಿ ಸುಮಾರು ಒಂದು 4,000 ಜನ ಮಕ್ಕಳನ್ನು ಕರೆಸಿ ಬರಾತ್ ಒಂದು ಮೆಗಾ ಉದ್ಯೋಗ ಮೇಳವನ್ನು ಮಾಡಿದ್ದೆವು. ದಕ್ಷಿಣ ಭಾರತದಿಂದ ಸುಮಾರು ಒಂದು 110 ಕಂಪನಿಗಳು ಬಂದಿದ್ದರು. ಅದರಲ್ಲಿ 4,000 ಮಕ್ಕಳು ನಮ್ಮ ಯಾವುದು ಉದ್ಯೋಗ ಆಕಾಂಕ್ಷಿಗಳು ಭಾಗವಹಿಸಿದರು. ಅದರಲ್ಲಿ 2,000 ಜನಕ್ಕೆ ಕೆಲಸ ಆಗಿದೆ. ಈಗ ITಯಲ್ಲಿ ನಮ್ಮದು ಒಂದು 100-150 ಮಕ್ಕಳಿದ್ದಾರೆ. ಎಲೆಕ್ಟ್ರಿಕಲು, ಎಲೆಕ್ಟ್ರಾನಿಕ್ಸ್, ಆಮೇಲೆ ರೆಫ್ರಿಜರೇಷನ್ ಎಲ್ಲ ಕೋರ್ಸ್ ಇದೆ. 100% ರಿಸಲ್ಟ್ ಬರ್ತದೆ. 100% ಮಕ್ಕಳು ಪಾಸಾದ ಮಕ್ಕಳು ಎಲ್ಲವೂ ಪಾಸಾಗಿದ್ದಾರೆ. ಪ್ರತಿ ವರ್ಷ ಕೂಡ ಪಾಸಾದ ಮಕ್ಕಳಿಗೆ ಬೇರೆ ಬೇರೆ ಕಂಪನಿಯಲ್ಲಿ 100% ಜಾಬ್ನಲ್ಲಿದ್ದಾರೆ. ಅದೇ ಥರ ನಮ್ಮ ಇಲ್ಲಿ ಭಟ್ಕಲ್ನಲ್ಲಿ 3 ಶಾಖಾ ಮಠ ಇದೆ. ಒಂದು ಕರಿಕಲ್ನಲ್ಲಿದೆ, ಅದು ರಾಮ ಧ್ಯಾನ ಮಂದಿರ ಅಂತೆ. ಇನ್ನೊಂದು 800 ವರ್ಷದ ಹಿಂದಿನ ನಿಚ್ಚಲಮಕ್ಕಿ ಹಸರಗೇರಿ ಮಠ ಗುರುಮಠ ಅಂತ ಇದೆ, ಅದು ಹಳೆಯ ರಾಮಾನುಜಾಚಾರ್ಯ ಕಾಲದ ಮಠ, ಅದು ಕೂಡ ನಮ್ಮ ಸುಪರ್ದಿನಲ್ಲಿದೆ. ಇನ್ನು ಶಿರಾಲಿಯಲ್ಲಿ ಹನುಮಂತ ದೇವಸ್ಥಾನ ಎಂಬ ಒಂದು ಶಾಖೆ ಇದೆ, ಅದು ಕೂಡ ನಮ್ಮದೇ ಆದ ಕೇಂದ್ರ ಸ್ಥಾನವನ್ನು ಅಧಿಪತ್ಯ ಹೊಂದಿದೆ. ಅದೇ ಥರ ಈಗ ಹರಿದ್ವಾರದಲ್ಲಿ ಆಗಿ ಸುಮಾರು ಒಂದು 10 ವರ್ಷ ಆಯಿತು. ಈಗ ಅಯೋಧ್ಯೆ ಆಗ್ತಾಯಿದೆ. ಇನ್ನು ಕೇರಳದ ತ್ರಿವಂಡ್ರಂನಲ್ಲಿ ಸುಮಾರು ಒಂದು 4 ಎಕರೆ ಜಾಗ ಈಗ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಎಲ್ಲವೂ ಡೇಟ್ ತಗೊಂಡ್ರು. ನಾವು ಇಲ್ಲಿ ರಾಮಕ್ಷೇತ್ರ ರಾಮನವಮಿ ಆದ ಕಾರಣ ಹೋಗಲಿಲ್ಲ. ಸುಮಾರು ಒಂದು 10 ಕೋಟಿ ಯೋಜನೆಯನ್ನು ಮಾಡಿಕೊಂಡು ಅಲ್ಲಿಯ ಶಿಷ್ಯವರ್ಗನ ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ದೊಡ್ಡ ರಾಮ ಮಂದಿರ ಮಾಡುವಂಥ ಒಂದು ಚಿಂತನೆ ನಡೆದಿದೆ. ಮತ್ತು ಇಲ್ಲಿ ಹೊಸಕೋಟೆ ಅಂದರೆ ತಿರುಪತಿ ರಸ್ತೆಯಲ್ಲಿ ಒಂದು 5 ಎಕರೆ ಜಾಗವನ್ನು ಅಲ್ಲಿಯ ಸ್ಥಳೀಯ ಶಿಷ್ಯರೇ ಕೊಟ್ಟು ಅಲ್ಲಿ ಕೂಡ ಶಾಖಾ ಮಠ ಮಾಡಬೇಕೆಂಬ ಒಂದು ಸಂಕಲ್ಪವನ್ನು ಹೊಂದಿದ್ದಾರೆ. ಈಗಾಗಲೇ ಶಿವಮೊಗ್ಗದಲ್ಲಿ ಕೂಡ ಜಾಗ ಆಗಿದೆ. ಒಟ್ಟಾರೆ ಮೇಲೆ 9 ಕಡೆ ಶಾಖಾ ಆಗಬೇಕು. ಅದಕ್ಕಿಂತಲೂ ಹೆಚ್ಚು ಆಗುವಂಥ ನಿರೀಕ್ಷೆ ಇದೆ. ಈ ಶಾಖಾ ಮಠದ ಎಲ್ಲ ಶಾಖಾ ಮಠದ ಮುಖಾಂತರ ಒಟ್ಟಾರೆ ಮೇಲೆ ನಮಗೆ ಈ ಸಂಸ್ಕಾರವನ್ನು ವೇದಾಂತಗಳ ಒಂದು ಶಿಕ್ಷಣವನ್ನು ಸಂಸ್ಕಾರವನ್ನು ಕೊಟ್ಟರೆ ದೇಶದಲ್ಲಿ ಅಪರಾಧೀಕರಣ ಕಡಿಮೆ ಆಗ್ತದೆ. ಇದನ್ನು ನಾರಾಯಣ ಗುರುಗಳ ಬದುಕಿನಲ್ಲಿ 1901ರಲ್ಲಿ ಅಲ್ಲಿಯ ಕೇರಳದ ಎಜುಕೇಷನ್ ಸಿಸ್ಟಮ್ ಸಮೀಕ್ಷೆ ಮಾಡಿ ಹೇಳ್ತದೆ. ನಾರಾಯಣ ಗುರುಗಳ ಕಾಲದಲ್ಲಿ ಅಪರಾಧಿಕ ಒಂದು ಕ್ರೈಮ್ ರೇಟ್ ಕಮ್ಮಿ ಆಗಿದೆ, ಅಪರಾಧಿಕ ಪ್ರಕ್ರಿಯೆ ಕಮ್ಮಿ ಆಗಿದೆ. ಇದಕ್ಕೆ ಕಾರಣ ಏನಂದರೆ ಇವತ್ತು ಜನರಲ್ಲಿ ಸಂಸ್ಕಾರ ಬೆಳೆದು ಬಂದರೆ, ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಸಂಸ್ಕಾರವಂತರಾದರೆ, ಎಲ್ಲರೂ ಸಹೋದರತ್ವವನ್ನು ಒಪ್ಪಿಕೊಂಡ್ರೆ ಆಗ ಕ್ರೈಮ್ ರೇಟ್ ಕಮ್ಮಿ ಆಗ್ತದೆ. ಆಗ ದೇಶ ಸುಭಿಕ್ಷದ ಕಡೆಗೆ ಹೋಗ್ತದೆ. ಆಗ ನಾವು ಹೇಳ್ತಕ್ಕಂಥ ಏನು ಒಂದು ವಿಶ್ವಗುರು ಎಂಬ ತತ್ವ ಇದೆಯಲ್ಲ, ಆ ತತ್ವ ಜಾರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಿತ್ಯ ನಿರಂತರ ರಾಮಕ್ಷೇತ್ರ ತಮ್ಮ ಕೈಂಕರ್ಯವನ್ನು ಮಾಡ್ತಾ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.